ನಮ್ ಸ್ಪೀಕರ್ ಅವರು ಬೇಡ ಬೇಡ ಆ ಟಾಪಿಕ್ ಮಾತಾಡ್ಬೇಡಿ ಅಂತ ನಮ್ಮ ವಿರೋಧ ಪಕ್ಷದ ನಾಯಕರಾದಂತ ರಾಹುಲ್ ಗಾಂಧಿ ಅವರು ಇವತ್ತು ದೇಶದ ಒಂದು ಧ್ವನಿ ಆಗಿದ್ದಾರೆ. ಅವ್ರನ್ನ ಮೊದಲು ಕಿಚಾಯಿಸ್ತಾ ಇದ್ರು, ಆಡ್ಕೊಂತ ಇದ್ರು, ಏನೇನೋ ಹೆಸರಿನಿಂದ ಅವ್ರನ್ನ ನಿಂದನೆ ಮಾಡ್ತಾ ಇದ್ರು ಪ್ರತಿಪಕ್ಷಗಳು. ಇವತ್ತು ದೇಶಕ್ಕೆ ಅವ್ರು ಬೇಕಾಗಿದೆ, ಇವತ್ತೊಂದು ಧ್ವನಿ ಬೇಕಾಗಿದೆ. ಇವತ್ತು ಅವ್ರು ಕೇಳ್ತಾ ಇರೋ ಒಂದು ಪ್ರಶ್ನೆ ಅವ್ರ ಮುಂದೆ ಏನಾಗುತ್ತೆ ಅಂತ ಮುಂಚೆನೆ ಹೇಳಿದ್ರು. ಈ ತರ ಪರಿಸ್ಥಿತಿ ದೇಶಕ್ಕೆ ಬರ್ತದೆ ಅಂತ ಪ್ರಿಡಿಕ್ಷನ್ ಮಾಡಿದ್ರು. ಯಾಕೆ ಹೇಳಿ, ಅವ್ರು ಎಜುಕೇಟೆಡ್. ನಿಮ್ಮಂತ 1000 ಮೀಟರ್ ಮೈಕಿದ್ರು ಧೈರ್ಯದಿಂದ ಗುಂಡ ಧೈರ್ಯದಿಂದ ಮಾತಾಡ್ತಾರೆ ನಮ್ಮ ರಾಹುಲ್ ಗಾಂಧಿ ಅವರು. ಅದೇ ಇಷ್ಟು ವರ್ಷಗಳಾಯ್ತು ನಮ್ಮ ಪ್ರಧಾನಿ ಮೋದಿ ಅವರು ಮೀಡಿಯಾ ಕುರಿತು ನೀವು ಹಿಂಗ್ ಪ್ರಶ್ನೆಗಳು ಕೇಳಿದ್ರೆ ಅವ್ರು ಉತ್ತರ ಕೊಟ್ಟಿದ್ದಾರೆ ಸರ್. ಒಂದು ದೇಶದ ಪ್ರಧಾನಿ ಆಗಿ ಒಂದು ಮೀಡಿಯಾನ ಅಡ್ರೆಸ್ ಮಾಡಕ್ ಆಗದೆ ಇರುವಂತ ಒಂದು ಪ್ರಧಾನಿ ಯಾವ ಪ್ರಧಾನಿ ಸರ್? ಸರ್ ಎಫ್ಸ್ಟೀನ್ ಫೈಲ್ ಅಂತ ಏನ್ ಸರ್? ಅದು ಜನರಿಗೆ ಗೊತ್ತಿಲ್ವಲ್ಲ. ಎಫ್ಸ್ಟೀನ್ ಫೈಲ್ಸ್ ಅಲ್ಲಿ ನೋಡಿ, ಇವಾಗ ಎಫ್ಸ್ಟೀನ್ ಅಂತ ಏನಿದ್ರು ಇವ್ರಿಗೆ ಮೋದಿ ಅವರ ಹೆಸರು ಅಲ್ಲಿ ತಳಕ್ ಹಾಕೊಂಡಿದೆ. ಇವತ್ತು ಟ್ರಂಪ್ ಅವ್ರು ಹಾಕ್ಬೋದು, ಮೋದಿ ಅವ್ರು ಹಾಕ್ಬೋದು, ಇವ್ರದೆಲ್ಲ ಹೆಸರು ತಳಕ್ ಹಾಕೊಂಡಿದೆ. ಅದಕ್ಕೆ ಕನ್ಕ್ಲೂಷನ್ ಕೊಡ್ತಾ ಇಲ್ಲ ಸರ್. ಇವತ್ತು ಅವ್ರ ಫೈಲ್ಸಲ್ಲಿ ಹೆಸರಿದೆ ಅಂದಾಗ ಅದೇ ನಾನು ಹೇಳೋದು, ರಾಹುಲ್ ಗಾಂಧಿ ಅಂತ ಒಂದ್ ಚೂರ್ ಆಗಿದ್ದಿದ್ರೆ ಇವತ್ತು ದೇಶದ ಮೀಡಿಯಾ ಆಗ್ಬೋದು, ಇನ್ನೊಂದ್ ಆಗ್ಬೋದು, ಎಲ್ಲ ಡೈವರ್ಷನ್ ಆಗಿ ಇವತ್ತು ವಿರೋಧ ಪಕ್ಷದಲ್ಲಿ ಇದೀವಲ್ಲ, ಆದ್ರಿಂದ ಅದನ್ನ ದೊಡ್ಡ ಹೈಲೈಟ್ ಮಾಡೋರು. ಇವತ್ತಿನಿಂದ ಅವ್ರ ಹೆಸರು ಬಂದಿರೋದಕ್ಕೆ ಅದಕ್ಕೆ ಕನ್ಕ್ಲೂಷನ್ ಕೊಡಕ್ಕೂ ಅವ್ರ ಸಣ್ಣ ಇಲ್ಲ ಅಲ್ವಾ? ಇವಾಗ ಪ್ರಶ್ನೆ ಮಾಡೋದಕ್ಕೆ ಅಧಿಕಾರ ಇದೆ ಪ್ರಜಾಪ್ರಭುತ್ವದಲ್ಲಿ. ಈ ತರ ನಿಮ್ದು ಹೆಸರು ತಳ್ಕಾಕೊಂಡಿದೆ ಅಂದ್ರೆ ಅದಕ್ಕೆ ಒಂದು ಉತ್ತರ ಕೊಡೋದಕ್ಕೆ ಇವತ್ತು ಮೋದಿ ಅವರು ನಾಪತ್ತೆ ಆಗಿದೆ. ಓಕೆ ಸರ್, ಸಿಟಿಗಳು ಮಾಡ್ತೀವಿ ಅಂತೆಲ್ಲ ಹೇಳಿ ಇವತ್ತು ಅಧಿಕಾರಕ್ಕೆ ಬಂದು ಎಲ್ಲದ್ರಲ್ಲೂ ವಿಫಲ ಆಗಿದೆ. ಇವತ್ತು ಬಿಜೆಪಿ ಪಕ್ಷ ಹೆಂಗಾಗಿದೆ ಅಂದ್ರೆ CPA ಮಾಡ್ಕೊಟ್ಬಿಟ್ಟಿದ್ದಾರೆ. ಯಾರಿಗೆ? ನಮ್ಮ ಅದಾನಿಗೆ ಮತ್ತೆ ಅಂಬಾನಿಗೆ ಪಕ್ಷನ CPA ಮಾಡ್ಕೊಟ್ಟು ಇವತ್ತು ಪಕ್ಷ ಅವ್ರದ್ದು ಏನು ರಾಷ್ಟ್ರೀಯ ಪಕ್ಷ ಅಂತ ಹೇಳ್ಕೊಳೋದಕ್ಕೆ ಒಂದು ವಿಫಲ ಆಗಿದೆ. ಯಾವ್ದಂದ್ರೆ ಇವತ್ತು ನಾವೇ ತಗೊಳ್ಳಿ, ನಮ್ಮ ಕಾಂಗ್ರೆಸ್ ಸರ್ಕಾರ ಏನ್ ಗ್ಯಾರಂಟಿಗಳನ್ನ ಹೇಳಿದೀವಿ ಅದನ್ನ ನಡ್ಕೊಂಡ್ ಬಂದಿದೀವಿ. ಇವತ್ತು ಆ ಸಿಲಿಂಡರ್ ಕೊಳ್ಳೋದಕ್ಕೂ ನಾವ್ 2000 ಕೊಡ್ತಾ ಇರೋದೇ ಗೃಹಿಣಿಗಳಿಗೆ ಒಂಥರ ಹೆಲ್ಪ್ ಆಗ್ತಾ ಇದೆ ಅಂತ ನಮ್ಮ ಒಂದು ಅನಿಸಿಕೆ ಇದೆ ಸರ್. ಇವತ್ತು ಏನು ಇವರು ಇದ್ ಮಾಡಿದ್ದಾರೆ, ಇಂತ ಒಂದು ಭ್ರಷ್ಟಾಚಾರ ಮಾಡೋದಾಗ್ಬೋದು, ಆಮೇಲೆ ಜಾತಿಗೆ ತಂದಿಕ್ಕೂ ರಾಜಕಾರಣ ಮಾಡೋದು, ಇದು ಬಿಟ್ರೆ ಅವ್ರಿಗೆ ಈ ದೇವ್ರ ವಿಚಾರದಲ್ಲಿ ರಾಜಕೀಯ ಮಾಡೋದು. ಈ ತರ ಯಾವ್ದೋ ಒಂದು ಎಲೆಕ್ಷನ್ ಬಂದ್ರೆ ಯಾವ್ದೋ ಒಂದು ಪುಲ್ವಾಮಾ ದಾಳಿನೋ ಇನ್ನೊಂದು ಪಹಲ್ಗಾಮೋ ಇವಾಗ ನೋಡಿ ಇಷ್ಟೆಲ್ಲ ಆಗಿದೆ. ಅವ್ರ ವಿರುದ್ಧ ಏನ್ ತಗೊಂಡಿದ್ದಾರೆ ಸರ್? ಏನು ಕನ್ಕ್ಲೂಷನ್ ಏನ್ ಕೊಟ್ಟಿದ್ದಾರೆ ಬಿಜೆಪಿ ಸರ್ಕಾರ? ನಾವ್ ಈ ತರ ಆಗಿದ್ದಕ್ಕೆ ಈ ತರ ಮಾಡಿದೀವಿ ಅಂತ ಕನ್ಕ್ಲೂಷನ್ನೇ ಇಲ್ಲ ಅವ್ರಿಗೆ. ಕನ್ಫ್ಯೂಷನ್ ಅಲ್ಲಿ ಯಾರು ಪ್ರಧಾನಿನೋ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಮೋದಿ ಅವ್ರ ಪ್ರಧಾನಿನೋ, ಅದಾನಿ ಅವ್ರ ಪ್ರಧಾನಿನೋ, ಅಮಿತ್ ಶಾ ಅವ್ರ ಪ್ರಧಾನಿನೋ ಅನ್ನೋ ತರ ನಮ್ಮ ದೇಶ ಇವತ್ತು ಯಾರು ಯಜಮಾನ ಅಂದಿರ ಒಂದು ಬಡವಾಗಿದೆ ನಮ್ಮ ದೇಶ. ಇವತ್ತಿನ ದಿನ ಈ ತರ ಒಂದು ಪರಿಸ್ಥಿತಿ ಇರ್ಬೇಕಾದ್ರೆ ಜನಸಾಮಾನ್ಯರು ಯೋಚನೆ ಮಾಡ್ಬೇಕು. 70 ವರ್ಷದಿಂದ ಕಾಂಗ್ರೆಸ್ ರಾಜಕಾರಣ ಮಾಡ್ಕೊಂಡ್ ಬಂತು. ಇವತ್ತು ಕಾಂಗ್ರೆಸ್ ಪಕ್ಷದ ಹತ್ರ ಹಣ ಎಷ್ಟಿದೆ? ಪಕ್ಷದ ಹಣ ಅಂತ ಎಷ್ಟಿದೆ? 150 ಕೋಟಿ ಇದೆ. ಇವ್ರು ಇನ್ನ 10 ವರ್ಷ ಆಗ್ಲಿಲ್ಲ, 10,000 ಕೋಟಿ ಇದೆ. ಹೆಂಗ್ ಬಂತು? ಯಾವ ರೀತಿ ಬಂತು? ಏನು ಉತ್ಪಾದನೆ ಆಯ್ತಾ? ಮರಗಳಲ್ಲಿ ಗಿಡಂತ ಜನಸಾಮಾನ್ಯರಲ್ಲಿ ನಾವು ಒತ್ತಾಯ ಮಾಡ್ತೀವಿ. ಹಿಂದಿನ ತಿಂಗಳಲ್ಲಿ ಈ ಭ್ರಷ್ಟ ಸರ್ಕಾರನ ಕಿತ್ತೊಗೆದು ನಮ್ಮ ಕಾಂಗ್ರೆಸ್ ಸರ್ಕಾರನ ಅಧಿಕಾರಕ್ಕೆ ತಂದ್ರೆ ಜನರು ಸುಭಿಕ್ಷವಾಗಿರ್ತಾರೆ. ಅವ್ರು ಏನಂತ ಹೇಳೋದು, ಏನೋ ಬೆಲೆ ಏರಿಕೆ ಕಮ್ಮಿ ಮಾಡ್ತೀವಿ, ಪೆಟ್ರೋಲ್ ಡೀಸೆಲ್ ಬೆಲೆ ಕಮ್ಮಿ ಮಾಡ್ತೀವಿ ಎಲ್ಲ ಹೇಳಿ ಮಾತು ಕೊಟ್ಟು ಇವತ್ತೆಲ್ಲ ಗಗನಕ್ಕೆ ಹೋಗ್ತಾ ಇದೆ. ಮತ್ತೆ ಹೇಳಿದ್ರು ಇರಾನ್ ಅವ್ರ ಹತ್ರ ನಾವು ಕಾಂಪ್ರಮೈಸ್ ಮಾಡ್ಕೊಂಡಿದೀವಿ, ಸಿಲಿಂಡರ್ಸ್ ಕಮರ್ಷಿಯಲ್ ಸಿಲಿಂಡರ್ಸ್ ಬರ್ತಾ ಇದೆ ಅಂತೇಳಿ ಏನು ಬೊಬ್ಬೆ ಹೊಡೆದ್ರು ಮೋದಿ ಅವರು. ಟ್ವೀಟ್ ಮಾಡಿ ಇನ್ನೊಂದ್ ಮಾಡಿ ಹಂಗೆ ರೀಟ್ವೀಟ್ ಅವ್ರು ಮಾಡಿದ್ರು ಇರಾನ್ ಅವರು. ನಾನು ಯಾವ್ದೇ ರೀತಿ ಕಾಂಪ್ರಮೈಸ್ ಆಗಿಲ್ಲ, ಯಾಕಂದ್ರೆ ಇವ್ರು ಸರಿ ಇಲ್ಲ ಅನ್ನೋ ತರ ಅವರು ಇದ್ ಮಾಡಿದ್ರು. ಒಂದು ರಾಷ್ಟ್ರೀಯ ಒಂದು ಬದ್ಧತೆಯನ್ನ ಇವ್ರನ್ನ ಕಾಪಾಡ್ಕೊಳಕ್ ಆಗ್ತಾ ಇಲ್ಲ. ಹಾಗೆ ನಮ್ಮ ಎಂಪಿಗಳು ಇವತ್ತೇನ್ ರಾಜ್ಯದಿಂದ ಎಷ್ಟು ಎಂಪಿಗಳು ಕೊಟ್ಟಿದ್ದೀವಿ ಸರ್? ಯಾವ್ದಾದ್ರು ವಿಚಾರದ ಬಗ್ಗೆ ಇಷ್ಟು ಟ್ಯಾಕ್ಸ್ ಕಟ್ತಾ ಇದೀವಿ, ಕರ್ನಾಟಕದಿಂದ ಹೈಯೆಸ್ಟ್ ಟ್ಯಾಕ್ಸ್ ಪೇ ಮಾಡ್ತಾ ಇದೀವಿ. ಏನಾದ್ರೂ ಪ್ರಶ್ನೆ ಮಾಡ್ತಾ ಇದಾರ? ನಾಚಿಕೆ ಹಾಕ್ಬೇಕು ಅವ್ರಿಗೆ. ಇವತ್ತು ಸುಮ್ನೆ ಮಾತಾಡ್ತಾರೆ ನೋಡಿ, ಅದ್ ಯಾವ್ದೋ 3ನೇ ಹಂತದ ಶುದ್ಧೀಕರಣ ನಮ್ದು ಸಹಮತ ಇದೆ. ಬಟ್ ಅವ್ರ ಪಕ್ಷದಲ್ಲೇ ನೋಡಿದ್ರ ಮನೆ 3 ಬಾಗಿಲು ಅಂದಂಗೆ ಅವರ ಜಿಲ್ಲಾಧ್ಯಕ್ಷರೇ ನಮ್ ಗಮನಕ್ಕೆ ಬಂದಿಲ್ಲ ಅಂತಾರೆ. ಇವ್ರು ನೋಡಿದ್ರೆ ನಾವು ಮಾಡ್ತೀವಿ ಅಂತಾರೆ. ಮಾಡಿ ಅದಕ್ಕೆ ಪಕ್ಷದ ಸಹಕಾರನೂ ಇಲ್ಲ. ಹಂಗೆ ಮಾಡೋದಕ್ಕೆ ಒಂದು ನಾಮ್ಸ್ ಇದೆ, ಯಾವ ರೀತಿ ಮಾಡ್ಬೇಕು, ಹೆಂಗೆ ಇದು ಶುದ್ಧೀಕರಣ ಆಗ್ಬೇಕು, ಯಾರನ್ನ ಫಸ್ಟ್ ಪ್ರಶ್ನೆ ಮಾಡ್ಬೇಕು, ಇದ್ರದ್ದೆಲ್ಲ ಇದೆ. ಇದು ಬಿಟ್ಟು ಸುಮ್ನೆ ಬಂದ್ ಮಾಡೋದ್ರಿಂದ ಆತರ ಪ್ರಯೋಜನ ಇಲ್ಲ ಸರ್. ಎಲ್ಲಾರನ್ನೂ ಒಕ್ಕೂಟ ನಮ್ಮ ಶಾಸಕರು ಹೇಳಿದ್ರು, MP ಅವ್ರು ಹೇಳಿದ್ದಾರೆ, ನಮ್ಮ ಇವರು ರಕ್ಷಾ ರಾಮಯ್ಯ ಅವ್ರು ಹೇಳಿದ್ದಾರೆ, ಎಲ್ರಿಗೂ ಸಹಮತ ಇದೆ. ಒಟ್ಟುಗೂಡಿ ಒಂದು ನಿಯೋಗ ಹೋಗಿ ನಮ್ಮ ಮುಖ್ಯಮಂತ್ರಿ ಬಗ್ಗೆ ನಮ್ಮ ಆಂಜನಪ್ಪಣ್ಣ ಹೇಳ್ದಂಗೆ ಎಲ್ಲಾರು ಒತ್ತಾಯ ಮಾಡಿ ಅದನ್ನ ಮಾಡುವಂತ ಕೆಲಸನೂ ಮಾಡಿ. ಸರ್, ಲೋಕಸಭೆ ಸಂಸತ್ತಿಗೆ